ಗುರುವಿಗೆ ತನು ಕೊಟ್ಟು ಲಿಂಗಕ್ಕೆ ಮನ ಕೊಟ್ಟು, ಗುರುವಿಗೆ ತನು ಕೊಟ್ಟು ಲಿಂಗಕ್ಕೆ ಮನ ಕೊಟ್ಟು, ಜಂಗಮಕ್ಕೆ ಧನವ ಕೊಟ್ಟು, ಜಂಗಮಕ್ಕೆ ಧನವ ಕೊಟ್ಟು, ಜಂಗಮಕ್ಕೆ ಧನವ ಕೊಟ್ಟು, ಜಂಗಮಕ್ಕೆ ಧನವ ಕೊಟ್ಟು, ಗುರುವಿಗೆ ತನು ಕೊಟ್ಟು ಲಿಂಗಕ್ಕೆ ಮನ ಕೊಟ್ಟು, ಗುರುವಿಗೆ ತನು ಕೊಟ್ಟು ಲಿಂಗಕ್ಕೆ ಮನ ಕೊಟ್ಟು. ಇಂತಿ ತ್ರಿವಿಧಕ್ಕೆ ತ್ರಿವಿಧವ ಕೊಟ್ಟು, ಇಂತಿ ತ್ರಿವಿಧಕ್ಕೆ ತ್ರಿವಿಧವ ಕೊಟ್ಟು, ಸ್ವಾಮಿಗಳಿಗೆ ಗೌರವ ಬರುತ್ತೆ ಅಂತಂದರೆ ನಮ್ಮ ಸುತ್ತಮುತ್ತ ಇರೋ ಜನರ ನಡಾವಳಿಕೆಗಳಿಂದ. ನಮ್ಮ ಸುತ್ತಮುತ್ತ ಇದ್ದಂಥವರು ಸನ್ಮಾರ್ಗದಲ್ಲಿ ಸಾಗಿದರೆ, ತಮ್ಮ ತಮ್ಮ ಕಾಯಕ ಶ್ರದ್ಧೆಯನ್ನು ಮೈಗೂಡಿಸ್ಕೊಂಡ್ರೆ ಅದು ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ನಮಗೂ ಕೂಡ ಗೌರವವನ್ನು ತಂದುಕೊಡುತ್ತೆ. ಹಾಗಾಗಿ ನಮ್ಮ ಹಿರಿಯ ಗುರುಗಳು ಪದೇ ಪದೇ ಹೇಳ್ತಾ ಇದ್ರು, ಗುರುವಿಗೆ ಅಂಜಿ ನಡೆಯುವ ಭಕ್ತ, ಭಕ್ತರಿಗೆ ಅಂಜಿ ನಡೆಯುವ ಗುರು ಇದ್ದಾಗ ಆ ಸಮಾಜ, ಆ ನಾಡು ಅಭಿವೃದ್ಧಿ ಹೊಂದುತ್ತೆ ಅಂತ. ಅಂದರೆ ನಾವು ನಿಮಗೆ ಅಂಜಬೇಕು, ನೀವು ನಮಗೆ ಅಂಜಬೇಕು. ಅದು ಇದ್ದಾಗ ಸಾಧನೆ ಸಾಧ್ಯ ಆಗುತ್ತೆ. ನಾವೇನು ಸ್ವಾಮಿಗಳಾಗಬೇಕು ಅಂತ ಬಂದವರಲ್ಲ. ಏನೋ ಒಂದು ಅನಿರೀಕ್ಷಿತ ಘಟನೆ ಸುಮಾರು 40-50 ವರ್ಷಗಳ ಹಿಂದೆ ನಡೆದದ್ದು. ನಾವು ಮೈಸೂರಿನಲ್ಲಿ MA ಓದ್ತಾ ಇರುವಾಗ ನಮ್ಮ ಹಿರಿಯ ಗುರುಗಳು ಮೈಸೂರಿಗೆ ಆಗಾಗ ಬರ್ತಿದ್ರು. ಅವರು ಜೊತೆ ಕೂತ್ಕೊಂಡು ಪೂಜೆ ಪ್ರಸಾದ ಮಾಡ್ತಾ ಇರುವಾಗ ಮುಂದೆ ಏನಾಗಬೇಕು ಅಂತ ಇದೆಯಪ್ಪ ಅಂತ ಕೇಳಿದರು. ನಾವೇನು ಯೋಚನೆ ಮಾಡಿಲ್ಲ ಅಂತಂದ್ವಿ. ನೀನು ಸ್ವಾಮಿ ಆಗ್ಬೇಕಪ್ಪ ಅಂದರು. ಸರಿ ಅಂತ ಒಂದೇ ಮಾತಿಗೆ ಒಪ್ಕೊಂಡ್ವಿ. ಆಮೇಲೆ ಚಿಂತೆ ಶುರುವಾಯಿತು. ಅವ್ರು ಹೋದ್ಮೇಲೆ ಸ್ವಾಮಿ ಆಗೋಂಥ ಅರ್ಹತೆ ನಮ್ಮಲ್ಲಿದೆಯಾ? ಆ ಚಿಂತೆಯಿಂದ ಹೊರ ಬರಬೇಕು ಅಂತಂದರೆ ನಾವು ಗುರುಗಳಿಗೆ ನಮ್ಮ ಅಭಿಪ್ರಾಯವನ್ನು ಸ್ಪಷ್ಟಪಡಿಸ್ಬೇಕು ಅಂತ ಹೇಳಿ ಒಂದು ಪತ್ರ ಬರೆದ್ವಿ. ಅವ್ರು ತುಂಬ ಸಿಟ್ಟಿನ ಸ್ವಾಮಿಗಳು. ಅವ್ರ ಮಾತು ಕೇಳಲ್ಲ ಅಂತಂದರೆ ತಕ್ಷಣ ನಮ್ಮನ್ನು ಹೊರಗೆ ಹಾಕ್ತಾರೆ ಅನ್ನೋದು ಗೊತ್ತಿತ್ತು. ಇನ್ನೇನೊಂದು 2 ತಿಂಗಳಲ್ಲಿ MA ಮುಗಿಯುತ್ತೆ, ಎಲ್ಲಾದರೂ ಒಂದು ಉದ್ಯೋಗ ಸಿಗುತ್ತೆ, ಹೋದ್ರಾಯ್ತು, ಹೊರಗೆ ಹಾಕಿದ್ರೆ ಏನಾಯಿತು ಅಂತ ತೀರ್ಮಾನ ಮಾಡ್ಕೊಂಡು ಒಂದು ಪತ್ರ ಬರೆದು. ಆಗ ಈ ಫೋನು ಇದೆಲ್ಲ ಇರಲಿಲ್ಲ ಅಷ್ಟು. ಪತ್ರ ಬರೆದಿದ್ದೇನು ಅಂದರೆ, ನೀವು ಅದನ್ನ ನಮ್ಮ ದಾಖಲೆಗಳಲ್ಲೂ ನೋಡಿರಬೇಕು. ಮೊನ್ನೆ ನೀವು ಬಂದಾಗ ಕೇಳಿದ್ರಿ, ನಾವು ಯೋಚನೆ ಮಾಡಿದೆ ಆಗ್ಬೋದು ಅಂತ. ಆದರೆ ಈಗ ಗಂಭೀರವಾಗಿ ಆಲೋಚನೆ ಮಾಡಿದಾಗ
ಆ ಸಾಮರ್ಥ್ಯ ನನಗಿಲ್ಲ. ನಿಮ್ಮ ಅನೇಕ ಭಕ್ತರ ಹಾಗೆ ನಾವು ಒಬ್ಬ ಸಮಾಜ ಸೇವಕರಾಗಿ ನೀವು ಹೇಳಿದಂಥ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡಿರ್ತೇವೆ ಹೊರತಾಗಿ ಸ್ವಾಮಿ ಆಗಲ್ಲ. ತಕ್ಷಣ ಅವರಿಂದ ಉತ್ತರ ಬಂತು, ಸ್ವಾಮಿ ಆದ ಕೂಡಲೇ ಯಾರು ನಿನ್ನ ಕೈಕಾಲು ಮುರಿದು ಹಾಕಲ್ಲ, ಇನ್ನೇನೋ ಮಾಡಲ್ಲ, ಒಂದು ಹೆಣ್ಣು ಬಿಡಬೇಕು ಅಷ್ಟೇ. ಹೆಣ್ಣು ಕಟ್ಕೊಂಡವರು ಜೀವನದಲ್ಲಿ ಉದ್ಧಾರ ಆಗ್ತಾರೆ, ಕಟ್ಕೊಳ್ದೇ ಇದ್ದರೂ ಉದ್ಧಾರ ಆಗ್ತಾರೆ. ಆದರೆ ಕಟ್ಕೊಂಡಂಥವ್ರದ್ದು ಸೀಮಿತ ಸಂಸಾರ, ಇದು ವಿಶ್ವ ವಿಶಾಲವಾದಂಥ ಸಂಸಾರ. ನೀನು ಆಲೋಚನೆ ಮಾಡು ಅಂದರೆ ಸ್ವಾತಂತ್ರ್ಯ ಕೊಟ್ಟರು ಅವರು. ಹೀಗೆ ನಮ್ಮ ಗುರುಗಳ ಮಧ್ಯೆ 4-6 ಪತ್ರಗಳ ವ್ಯವಹಾರ ನಡೆದು ಕೊನೆಗೆ ಒಪ್ಪಿಗೆಯನ್ನು ಸೂಚಿಸಿದ್ವಿ. ಮೊದಲು ಎಲ್ಲಿಗೆ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ ಆವಾಗ. ಸಾಣಿಹಳ್ಳಿನೂ ನಾವು ನೋಡಿರಲಿಲ್ಲ. ಆಮೇಲೆ ಒಂದು ದಿವಸ ಇದ್ದಕ್ಕಿದ್ದ ಹಾಗೇ ಎಮ್ಮೆ ಮುಗಿದ ಮೇಲೆ ಸಾಣಿಹಳ್ಳಿ ಕರ್ಕೊಂಡು ಬಂದು ಇಲ್ಲಿ ನೋಡ್ತಾ ಇದ್ದೀವಿ. ಏನೇನೂ ಪ್ರಗತಿ ಇರಲಿಲ್ಲ ಇಲ್ಲಿ. ಆ ಹಳೆ ಮಠ ಏನಿದೆಯಲ್ಲ ಅದೊಂದು ಬಿಟ್ಟರೆ ಇನ್ಯಾವುದೂ ಇರಲಿಲ್ಲ. ಅಲ್ಲೆಲ್ಲ ಶಿಷ್ಯರನ್ನ ಮೊದಲೇ ಸೇರಿಸಿದ್ರು. ಅದಕ್ಕೆ ಕಾರಣ ಏನು ಅಂತಂದರೆ, ಈ ಭಾಗದ ಮುಖಂಡರಿಗೂ ಗುರುಗಳಿಗೂ ಕೆಲವು ವಿಚಾರಗಳಲ್ಲಿ ವೈಮನಸ್ಸು ಮೂಡಿತ್ತು. ಆ ವೈಮನಸ್ಸಿನ ಕಾರಣಕ್ಕಾಗಿ ಇನ್ನು ಮುಂದೆ ನಿಮ್ಮ ಊರಿಗೆ ಕಾಲಿಡಲ್ಲ ಅಂತ ಗುರುಗಳು ಬರೆದಿದ್ರು. ಈಗ ಅವರೇ ಸ್ವಾಮಿಗಳು ಮಾಡ್ತೇವೆ ನಿಮ್ಮ ಒಪ್ಪಿಗೆ ಇದ್ದರೆ ಅಂತ ಬರೆದಾಗ ಇವರೆಲ್ಲ ಖುಷಿಯಾಗ್ಬಿಡ್ತು. ಆಗ್ಬೋದು ಅಂತ ಎಲ್ಲ ಮುಖಂಡರು ಸೇರಿದರು. ಹೇಳ್ಬೋದಾದಂಥ ಮಾತುಗಳನ್ನು ನೀವೆಲ್ಲರೂ ಒಪ್ಪೋದಾದರೆ ಸ್ವಾಮಿಗಳು ಮಾಡೋಣ. ಎಲ್ಲರೂ ಚಪ್ಪಾಳೆ ತಟ್ಟಿ ಸ್ವಾಗತಿಸಿದರು. ಆಮೇಲೆ ನಾವು ಹಿಂದೆ ನಿಂತಿದ್ವಿ. ಇದೇ ಹುಡುಗ ನೋಡ್ರಿ ಅಂತ ಪರಿಚಯ ಮಾಡಿಸಿದ್ವಿ. ಅಲ್ಲಿಗೆ ಅಷ್ಟೇ, ಇನ್ನೇನು ಪರಿಚಯ ಮುಂದೆ ಇರಲಿಲ್ಲ. ನಂತರ 1977 ಡಿಸೆಂಬರ್ 25 ಈ ಮಠಕ್ಕೆ ನಾವು ಸ್ವಾಮಿಗಳಾದ್ವಿ. ಆದ ಸಂದರ್ಭದಲ್ಲಿ ಇಲ್ಲಿ ಏನಾರ ಕಾರ್ಯಕ್ರಮ ಮಾಡಬೇಕು ಅಂತಂದ್ರೆ ಗಣಪತಿ ಕಾರ್ಯಕ್ರಮ ಮಾತ್ರ ಮಾಡ್ತಿದ್ವಿ ಈ ಊರಲ್ಲಿ. ಅದು ರಾತ್ರಿ 10 ಗಂಟೆ ಮೇಲೆ ಅದೇ ಎಂತೆಂಥದೋ ಸೌಂಡ್ ಹಾಕ್ಕೊಂಡು ಕುಣಿಯೋದು, ಅದಕ್ಕೆ ಮಾತ್ರ ಜನ ಬರ್ತಿದ್ರೆ ಹೊರತಾಗಿ ಅವರನ್ನು ವೈಚಾರಿಕವಾಗಿ ಬೆಳೆಸಬೇಕು, ಒಳ್ಳೆ ವಿಚಾರ ಹೇಳಬೇಕು ಅಂದರೆ ಯಾರೂ ಅಲ್ಲಿ ಕೂತ್ಕೊಳ್ತಿರ್ಲಿಲ್ಲ. ಹೋಗಿ ಅಂಥ ಮಠಕ್ಕೆ ಬಂದುಬಿಟ್ವಲ್ಪ, ಸುಮ್ಮನೆ ಎಲ್ಲರ ಒಂದು ಉದ್ಯೋಗ ಮಾಡ್ಬೋದಾಗಿತ್ತು ಅಂತ ಎಷ್ಟೋ ಸಾರಿ ಅಂದ್ಕೊಂಡಿತ್ತು ಉಂಟು. ನಂತರ ನಾವು ಮತ್ತೆ ಆರಂಭದಲ್ಲಿ 4-6 ವರ್ಷ ಆ ಗಣಪತಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ವಿ. ನಾವು ಈ ಮಟ್ಟಕ್ಕೆ ಸ್ವಾಮಿಗಳಾಗಿದ್ದರೂ ಕೂಡ ಪೂರ್ಣ ಇರ್ತಾ ಇದ್ದದ್ದು ಸಿರಿಗೆರೆಯಲ್ಲಿ. ನಮ್ಮ ಹಿರಿಯ ಗುರುಗಳು ಒಬ್ಬೊಬ್ಬರಿಗೂ ಒಂದೊಂದು ಕೆಲಸವನ್ನು ನಿರ್ವಹಿಸಿದ್ರು. ನಾವಾಗ 3 ಜನ ಇದ್ದವರು, ಮರುಸಿದ್ಧರು ಅಂತ ನಮ್ಮ ಜೊತೆಗೆ MA ಮಾಡಿದಂಥವ್ರು. ಅವ್ರು ಈಗ ಇಲ್ಲ, ಇದೊಂದು 2 ತಿಂಗಳ ಹಿಂದೆ ಅವ್ರು ತೀರ್ಕೊಂಡ್ರು. ಆಮೇಲೆ ಈಗಿರೋಂಥ ಡಾಕ್ಟರ್ ಜಗತ್ತು ಯಾರ್ಯಾರು ಏನು ಕೆಲಸ ಮಾಡಬೇಕು ಅಂತ ಒಬ್ಬರಿಗೂ ಒಂದೊಂದು ಕೆಲಸ ಅವರು ಹಂಚಿ ಅದರಂತೆ ನಾವು ಅಲ್ಲೇ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದ್ವಿ. ಕ್ರಮೇಣ ಇಲ್ಲಿ ಜನರಲ್ಲಿ ಸ್ವಲ್ಪ ಜಾಗೃತಿ ಉಂಟಾಯಿತು. ಸಾರ್ವಜನಿಕರು ಸಹಕಾರನ ನೀಡಲಿಕ್ಕೆ ಪ್ರಾರಂಭ ಮಾಡಿದರು. ಮೊದಲು ಯೋಚನೆ ಮಾಡಿದ್ದು ಹೈಸ್ಕೂಲ್ ಕಟ್ಟಡ ಇದೆಯಲ್ಲ ಅದನ್ನು ಕಟ್ಟಬೇಕು ಅಂತ. ಈ ಭಾಗದ ಎಲ್ಲ ಮುಖಂಡರು ಏನು ಪರಿಚಯ ಇರಲಿಲ್ಲ ನಮಗೆ. ಆದರೂ ಒಂದು ಸಭೆ ಕರೆದ್ವಿ. ಒಂದು 100 ಜನ ಸೇರಿಕೊಂಡಿದ್ರು. ಹಿಂಗೊಂದು ಕಟ್ಟಡ ಕಟ್ಟಬೇಕು ಅಂತ ಇದ್ದೀವಿ, ಯಾರ್ಯಾರು ಎಷ್ಟು ನೆರವು ನೀಡಬೇಕು. ಆವಾಗ 500-1000 ಇದೇ ಜಾಸ್ತಿ ಆಗ ಹೇಳ್ತಾ ಇದ್ವಿ. ಸುಮಾರು 40,000 ರೂಪಾಯಿ ಅವತ್ತು ವಾಗ್ದಾನ ಆಯಿತು. 4 ರೂಪಾಯಿನೂ ನಾವು ನೋಡಿದಾರಲ್ಲ, ಇದ್ಕಿದ್ದ ಹಾಗೆ 40,000 ವಾಗ್ದಾನ ಆದಾಗ ಏನು ಬೇಕಾದರೂ ಮಾಡ್ಬೋದು ಅನ್ನುವಂಥ ಧೈರ್ಯ ಬಂತು. ಅಲ್ಲಿಂದ ಮುಂದೆ ಒಂದೊಂದೇ ಕೆಲಸ ಕಾರ್ಯಗಳು ಪ್ರಾರಂಭ ಆದವು. ಈಗ ಈ 48 ವರ್ಷ ಆಗಿದೆ ಅಂತ ನನಗೆ ಗೊತ್ತಿರಲಿಲ್ಲ. ಬೆಳಗ್ಗೆ ನೋಡಿಸಿದ್ದ ಇದನ್ನು ಹಾಕಿದ್ದ ಅದನ್ನು ನೋಡ್ತಾ ಇದ್ದೀನಿ. ಅದರಲ್ಲಿ ನನಗೆ 48 ವರ್ಷ ಅಂತ ಅವನು ಹಾಕಿದ್ದ. ಎಷ್ಟು ವರ್ಷ ಆಯಿತು ಅನ್ನೋದು ಮುಖ್ಯ ಅಲ್ಲ,
ಏನು ಮಾಡಿದ್ದೀವಿ ಅಂತ ನಮಗೆ ನಾವೇ ಆತ್ಮಾವಲೋಕನ ಮಾಡ್ಕೊಳ್ಳೋ ಅಗತ್ಯ ಇದೆ. ಈಗ ಸ್ವಾಮಿಗಳಾಗಿ 48 ವರ್ಷ, ನಾವು ಈ ಲೋಕಕ್ಕೆ ಬಂದು 75 ವರ್ಷ. ಈ 75 ವರ್ಷಗಳಲ್ಲಿ ಮಾಡಿರೋಂಥ ಕೆಲಸ ನಗಣ್ಯ ಅಂತ ನಾವು ಭಾವಿಸ್ತೀವಿ. ಕೆಲವರು ಸ್ವಾಮಿ ವಿವೇಕಾನಂದರು, ಮಹಾತ್ಮ ಗಾಂಧೀಜಿಯವರು, ಇಂಥ 12ನೇ ಶತಮಾನದ ಬಸವರಾಜ ಶಿವಶರಣರು, ಅಕ್ಕ ಮಹಾದೇವಿ ಅತ್ಯಂತ ಕಡಿಮೆ ಅವಧಿಯಲ್ಲಿ ಅದ್ಭುತವಾದಂಥ ಸಾಧನೆಯನ್ನು ಮಾಡಿದರು. ಅದಕ್ಕೆ ಅವರು ಇದ್ದಿದ್ದು ಮನೋಬಲ ಮತ್ತು ಛಲ. ಹಾಗೆಯೇ ಇಲ್ಲೂ ಕೂಡ ಸಾರ್ವಜನಿಕರ ಸಹಕಾರ, ನಮ್ಮ ಹಿರಿಯ ಗುರುಗಳ ಪ್ರೋತ್ಸಾಹ ಮತ್ತು ಏನಾದರೂ ಮಾಡಬೇಕು ಅನ್ನುವಂಥ ಮನೋಬಲ, ಇವುಗಳ ಕಾರಣದಿಂದಾಗಿ ಏನೋ ಅಲ್ಪ ಸ್ವಲ್ಪ ಕಾರ್ಯಗಳು ಇಲ್ಲಿ ನಡೀತಾ ಇವೆ. ಇನ್ನೂ ಹೆಚ್ಚಿನ ಕಾರ್ಯಗಳು ನಡೀಲಿ ಅಂತ ಹೇಳ್ತಾರೆ. ಈಗ ನಮಗೆ ಮತ್ತೊಂದು ಕಾರ್ಯಕ್ರಮ ಇರೋದ್ರಿಂದ ಹೆಚ್ಚು ಮಾತನಾಡೋಲ್ಲ. ಹೊರಗೆ ಶಾಲೆಯ ವಿದ್ಯಾರ್ಥಿಗಳು ಬಂದಿದ್ದಾರೆ ಅಂತ ನಾವು ಅದನ್ನು ನಾವು ಶಿವಸಂಚಾರ ಕಲಾವಿದರು ಅಂತ ಭಾವಿಸ್ಕೊಂಡು ಬಸ್ಸು ಬೆಳಗ್ಗೆ ನೋಡಿದ್ವಿ. ಆಮೇಲೆ ನಿಮ್ಮನ್ನೆಲ್ಲ ನೋಡಿದಾಗ ಇದಕ್ಕೆ ಬಂದಿದ್ದಾರೆ ಅಂತ ಆಯ್ತು. ನೀವು ಕೂಡ ನಿಮ್ಮ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತ ಛಲ ಇರಬೇಕು. ಮನುಷ್ಯನಿಗೆ ಅವಕಾಶ ಸಿಕ್ಕಾಗ ಅದನ್ನು ಸದುಪಯೋಗ ಮಾಡ್ಕೊಳ್ಬೇಕು. ಯಾರು ಸದುಪಯೋಗ ಮಾಡ್ಕೊಳ್ತಾರೋ ಅವರು ಸಾಧನೆ ಮಾಡುತ್ತಾ ಎತ್ತರಕ್ಕೆ ಏರ್ತಾರೆ. ಸದುಪಯೋಗ ಮಾಡ್ಕೊಳ್ಳಿಲ್ಲ ಅಂತಂದರೆ ಒಂದು ರೀತಿ ಜಡ ಆಗ್ತಾರೆ. ನಾವು ಯಾವಾಗಲೂ ಕೂಡ ಜಡ ಆಗಬಾರ್ದು, ಜಂಗಮ ಆಗಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಶುಭವನ್ನು ಹಾರೈಸಿ ಮಾತುಗಳನ್ನು ಪೂರೈಸ್ತೀವಿ.